ಬೆಳಗಿನ ಶುಭೋದಯ ಸ್ನೇಹಿತರೆ. ಟೈಮ್ ಆಗಿದೆ 8 ಗಂಟೆ. ಗಾಡಿ ಓಡಿದೆ 607 ಕಿಲೋಮೀಟರ್ಸ್. 500 ಕಿಲೋಮೀಟರ್ಗೆ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕಿತ್ತು. ಜೊತೆಗೆ ಗಾರ್ಡ್ ಎಲ್ಲ ಏನು ಹಾಕ್ಸಿಲ್ಲ, 30 ಬ್ರೇಕ್ ತಗೊಬಂದಿಲ್ಲ. ಇವತ್ತು ಈ ಕೆಲಸ ಕೆಸರಲ್ಲೆಲ್ಲ ಓಡಿಸಿ ಗಾಡಿ ಹೆಂಗಾಗಿದೆ ನೋಡಿ. ಜೊತೆಗೆ ಗಾಡಿಗೆ ಇದೊಂದು ಸ್ಟಿಕ್ಕರ್ ಹಾಕ್ಸ್ಬೇಕು, ಪ್ಲಸ್ ಒಂದು ದೊಡ್ಡ ಹೆಸರು ಇಡಬೇಕು. ಹೆಸರು ಸೆಲೆಕ್ಟ್ ಮಾಡಿದ್ದೀನಿ, ಗೆಳೆಯ ಅಂತ. ಇಲ್ಲೆಲ್ಲರೂ ಹಾಕಿಸ್ತೀನಿ. ಇದೆಲ್ಲ ಆದಮೇಲೆ ಮತ್ತೆ ಸಿಗ್ತೀವಿ. ಇವತ್ತು ಟೈಮ್ ಆಗಿದೆ ಬೆಳಿಗ್ಗೆ 11 ಗಂಟೆ. ಇದು ನಮ್ಮ ಬೇಲೂರಿನ ಕೃಷಿ ಇಲಾಖೆ. ಏನಕ್ಕೆ ಬಂದಿದ್ದೀನಿ ಅಂದರೆ ನೋಡಿ, 2 ಬೀಜ ತಗೊಂಡಿದ್ದೀನಿ. ಒಂದು ಅಲಸಂದೆ ಕಾಳು, ಇನ್ನೊಂದು ತೊಗರಿ 2 kg ಬ್ಯಾಗು, ಅಲಸಂದೆ 5 kg ಬ್ಯಾಗು. ಅದಕ್ಕಿಂತ ಕಡಿಮೆ ಇರಲಿಲ್ಲ, ಹಾಗಾಗಿ ಇದನ್ನೇ ತಗೋಬೇಕಾಯಿತು. ನೋಡೋಣ. ಇದು ಕೃಷಿ ಇಲಾಖೆ ಬೇಲೂರು. ಇಲ್ಲಿಂದ ಬೀಜ ತೊಗೊಂಡು ಹೋಗ್ತಾಯಿದ್ದೀನಿ. ಇದನ್ನು ಅಕಡಿ ಮಾಡಿದ್ದೀನಲ್ಲ, ಅಕಡಿ ಒಳಗಡೆ ಹಾಕೋಣ ಅಂತ ನನ್ನ ಪ್ಲ್ಯಾನ್. ಇಲ್ಲ ಅಂದರೆ ಕಳೆ ಬಂದುಬಿಡ್ಬೋದು. ಸುಮ್ಮನೆ ಕಳೆ ಬಿಡೋಕ್ಕಿಂತ ತೊಗರಿ ಹಾಕೋಣ. ತೊಗರಿ ಹಾಕೋಕ್ಕೆ ಲೇಟ್ ಆಯಿತು ಅಂತ ಹೇಳಿದ್ರು. ಪ್ರಾಬಬ್ಲಿ ಲೇಟ್ ಆದರೂ ತೊಂದರೆ ಇಲ್ಲ. ಊರಿಂದ ಕಾಕ ಅವರೇ ತಗೊಂಬರ್ತಾಯಿದ್ದಾರೆ. ಅವರೇ ಜೊತೆಗೆ ತಗ್ನಿ ಹಳ್ಳು ಇದೆರಡನ್ನು ಹಾಕೋಣ ಅಂತ ನನ್ನ. ಇದು ಬೇಲೂರಿನ ಕೃಷಿ ಉತ್ಪನ್ನ ಮಾರುಕಟ್ಟೆ. ಹಾಸನ ರೋಡಲ್ಲಿದೆ. ಇದೇ ಹಾಸನ ರೋಡು. ಈ ಕಡೆಗೆ ಹೋಗುತ್ತೆ ಹಾಸನ. ಇದು ರೈತರ ಮಾರುಕಟ್ಟೆ ಸಮಿತಿ ಬೇಲೂರು, ಹಾಸನ ಜಿಲ್ಲೆ. ಇದು ಕೃಷಿ ನಿರ್ದೇಶನಾಲಯ ಬೇಲೂರು. ಇಲ್ಲೇ ನಾನು ನನ್ನ ಗಾಡಿ ತಗೊಂಡಿದ್ದು ಜುಪಿಟರ್ 113cc ವೈಟ್ ಕಲರ್ ಗಾಡಿ. ಇದೇ ಶೋರೂಮಲ್ಲಿ ತಗೊಂಡಿದ್ದು, ಬೇಲೂರಲ್ಲಿರೋದು ಈ ಶೋರೂಮು. ಕೃಷ್ಣ TVS ಅಂತೇಳಿ. ಸರ್ವೀಸು ಆಗಿದೆ ಆಲ್ಮೋಸ್ಟ್. ಸರ್ವೀಸ್ ಅಂದರೆ ಏನಿಲ್ಲ, ಆಯಿಲ್ ಚೇಂಜ್ ಮಾಡ್ತಾರೆ ಅಷ್ಟೇ. ಇವತ್ತು ಬೇಲೂರಲ್ಲಿ ಕರೆಂಟ್ ಇಲ್ಲ, ಸೊ ಹಾಗಾಗಿ ವಾಷಿಂಗ್ ಇಲ್ಲ. ವಾಷಿಂಗಿಗೆ ಇನ್ನೊಂದು ದಿನ ಬರಬೇಕಂತೆ. ಫಿಟ್ಟಿಂಗ್ಸ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ಆಯಿಲ್ ಚೇಂಜ್ ಮಾಡ್ತಾ ಇದ್ದಾರೆ. ರೈಟಾ ನೋಡ್ಬೋದಾ? ಒಂದು ವಿಡಿಯೋ ಮಾಡಲ? ಸುಮ್ಮನೆ ಇದೇನೇ ಫಿಟ್ಟಿಂಗ್ ಎಲ್ಲ ಆಗಿದೆ. ವಾಷಿಂಗ್ ಆಗಿದ್ರೆ ತಳ ಅಂತ ಆಗೋದು ಗಾಡಿ. ಫ್ರಂಟಿಂದ ಹೆಂಗೆ ಕಾಣುತ್ತೆ? ಫ್ರಂಟಿಂದ ಈ ಥರ ಇದೆ ಗಾರ್ಡ್. ಗಾರ್ಡ್ ಹಾಕಿದ್ಮೇಲೆ ಒಂಥರ ಲುಕ್ಕೇ ಚೇಂಜ್ ಆಯಿತು. ಈ ಫ್ರಂಟ್ ಇದು ಓಪನ್ ಇರೋ ಗಾಡಿ ಇಲ್ವಾ? ಓಪನ್ ಹಿಂಗೆ ಅಲ್ಲ, ಇದು ಇಲ್ಲೇ ಇರೋ ಥರದ್ದು, ಇಷ್ಟಕ್ಕೆ ಮಾತ್ರ ಬರೋ ಥರದ ಗಾಡಿ ಇಲ್ವಾ? ಆ ಥರ ಗಾಡಿ ಇಲ್ವಾ? ಅದೊಂಥರ ಲುಕ್ಕೇ ಹೋದಂಗೆ ಆಯಿತು ಅಲ್ವಾ? ಆಯಿಲ್ ಚೇಂಜ್ ಎಲ್ಲ ಆಯಿತಾ? ಆಯಿಲ್ ಚೇಂಜ್ ಒಂದೇ ತಾನೇ ಮಾಡೋದು ಇವಾಗ? ಆಯಿಲ್ ಚೇಂಜ್ ಒಂದೇ ಅಲ್ವಾ? ಆಯಿತಾ? ಬಿಲ್ ಆಗಿದೆ ಅನಿಸುತ್ತೆ. ವಾಷಿಂಗ್ ಒಂದು ಆಗಿದ್ರೆ ಬೆಟರ್ ಆಗ್ತಿತ್ತು. ಕರೆಂಟ್ ಇಲ್ಲ ಇವತ್ತು ವಾಷಿಂಗ್. ಇದೇ ನನ್ನ ಗಾಡಿ. ಇದಕ್ಕೆ ಇವಾಗ ಒಂದು ಸ್ಟಿಕ್ಕರ್ ಹಾಕ್ಸ್ಬೇಕು ನೋಡಿ. ಆಫ್ಟರ್ ಫಿಟ್ಟಿಂಗು ಜುಪಿಟರ್ 130cc ಗಾಡಿ ಈ ಥರ ಇದೆ. ಇದು ಬ್ಯಾಕ್ ಗಾರ್ಡು, ಇದು ಫ್ರಂಟ್ ಗಾರ್ಡು, ಇದು ಮಡ್ಗಾರ್ಡ್ ಗಾರ್ಡು ಒಂದು ಹಾಕಿದ್ದಾರೆ. ಫ್ರಂಟಿಂದ ಈ ಥರ ಕಾಣುತ್ತೆ ಗಾಡಿ. ಬಿಸಿಲಲ್ಲಿ ತೊಳೆದಿದ್ದರೆ ಮಸ್ತಾಗಿರ್ತಿತ್ತು. ತೊಳೆದಿಲ್ಲ, ಹಂಗಾಗಿ ಕೊಳೆ ಆಗಿದೆ. ಇವಾಗ ಇಲ್ಲೆಲ್ಲೋ ಒಂದು ಸ್ಟಿಕ್ಕರ್ ಅಂಗಡಿ ನೋಡಿದೆ. ಆ ಅಂಗಡಿಲಿ ಹೋಗಿ ಸ್ಟಿಕ್ಕರ್ ಹಾಕ್ಸ್ಬಿಟ್ರೆ ಆಗುತ್ತೆ ಇವತ್ತಿನ ಕೆಲಸ. ಈ ಗಾಡಿಗೆ ವಿಘ್ನ ವಿನಾಶಕ ಗಣಪತಿ ಇಮೇಜ್ ಹಾಕ್ತಾರೆ. ಅದು ಇಲ್ಲಿಗೆ ನನ್ನ ಗಾಡಿ ಹೆಸರು ಗೆಳೆಯ ಅಂತ. ಸ್ಟ್ರೈಟ್ ಹಾಕ್ಬಿಡೋಣ, ಇದಾಗುತ್ತೆ. ಸ್ಟ್ರೈಟಾಗಿ ಹಾಕ್ಬಿಡೋಣ ಈ ಥರ. ನಂತರ
ಇದೊಂದು ಸ್ಟಿಕ್ಕರು ಇದನ್ನ ಏನು ಹಾಕತ್ತದೆ, ಇದು ಸ್ಟಿಕ್ಕರ್. ಬೆಂಗಳೂರಲ್ಲಿ ಇದೆ ಅಂಗಡಿ, ಸ್ಟಿಕ್ಕರ್ ಬೆಸ್ಟ್ ಝೋನ್. ಟೈಮ್ ಆಗಿದೆ ಮಧ್ಯಾಹ್ನ 2 ಗಂಟೆ. ನಾನು ಗೆಳೆಯನ ಜೊತೆ ಸೀಡ್ ಡ್ರಿಲ್ಲಿಂಗ್ ಮಿಷಿನ್ಗೆ ತಗ್ನಿ ಕಾಳು ಬೀಜ ಹಾಕೊಂಡು ಹೊರಟಿದ್ದೀನಿ. ಅದರೊಳಗಡೆ ಒಂದೊಂದು ಲೈನ್ ತಗ್ನಿ ಹಾಕಿ ಬರ್ತೀನಿ. ತಗ್ನಿ ಎಲ್ಲ ತೊಗರಿ ಕಾಳು ಇವತ್ತು ಬೀಜ ತಂದಲ್ಲ ಕೃಷಿ ಇಲಾಖೆಯಿಂದ, ಆ ಬೀಜ ಅದು. ಒಂದೊಂದು ಲೈನು ತೊಗರಿ ಹಾಕ್ಬಿಟ್ಟು ಅದ್ರ ಪಕ್ಕದಲ್ಲಿ ಒಂದೊಂದು ಲೈನು ತಗ್ನಿ ಹಾಕೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ. ಎಷ್ಟು ಕೆಲಸ ಆಗುತ್ತೆ ಅದು ಲೈಕ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಆಲ್ಮೋಸ್ಟ್ 2:30 ಆಗಿದೆ ಟೈಮು. ಹೊಲ್ದ ಹತ್ರ ಬಂದಿದ್ದೀನಿ. ಇದು ನಮ್ಮದು ಕೆಳಗಡೆಯಿಂದ 2ನೇ ಗಣ್ಣ. ಅಲ್ಲೊಂದು ಬದು ಕಾಣುತ್ತೆ ನೋಡಿ, ಕೆಳಗಡೆದು ತೆಂಗಿನ ಮರ. ಅದರಿಂದ ಮೇಲ್ಗಡೆ ಇರೋದು ಫಸ್ಟ್ನೇ ಬದ, ಇದು 2ನೇ ಬದ. ಕೆಳಗಡೆಯಿಂದ 2ನೇ ಗಣ್ಣ. ಇದಕ್ಕೆ ಅರ್ಧಕ್ಕೆ ಮೊನ್ನೆ ಹಳ್ಳ ಹಾಕೋಗಿದೆ. ಅಲ್ಲಿ ಮಿಕ್ಕಿದೊಂದು 20 ಲೈನು ಜೋಳ ಹಾಕಿದ್ದೀನಿ. ಇವಾಗ ಇದಕ್ಕೆ ನಿಮಗೆ ಲೈನ್ ಕಾಣ್ತಾ ಇದೆಯೋ ಗೊತ್ತಿಲ್ಲ, 6 ಅಡಿಗೆ ಒಂದೊಂದು ಲೈನ್ ಹಾಕಿದ್ದೀನಿ. ಅದರ ಮಧ್ಯದಲ್ಲಿ ಒಂದೊಂದು ತೊಗರಿ ಗಿಡ ಹಾಕಿದ್ದೀನಿ, ಒಂದೊಂದು 7-8 ಇಂಚ್ ಗ್ಯಾಪಲ್ಲಿ. ಇದೇನು ಸೀಡ್ ಡ್ರಿಲ್ಲಿಂಗ್ ಮಿಷಿನ್ ಇವತ್ತೇನು ಕೆಸರಾಗಿಲ್ಲ, ಏನಿಲ್ಲ. ಬೀಜ ಸಖತ್ತಾಗಿ ಬೀಳ್ತಾಯಿದೆ, ತೊಂದರೆ ಇಲ್ಲ. ಇದ್ರ ಮಧ್ಯದಲ್ಲಿ 2 ಲೈನು ಅಲಸಂದೆ ಕಾಳು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಒಂದು ಲೈನ್ ಹಳ್ಳು, ಒಂದು ಲೈನ್ ತೊಗರಿ, ಮತ್ತೊಂದು ಲೈನ್ ಹಳ್ಳು. ಈ 3 ಲೈನ್ ಮಧ್ಯದಲ್ಲಿ 3 ಲೈನ್ ಆಯ್ತಿದ್ದು. ಇದರಲ್ಲಿ ಈ 2 ಲೈನ್ ಮಧ್ಯದಲ್ಲಿ 2 ಲೈನು ಅಲಸಂದೆ ಕಾಳು ಅಂದರೆ ತಡ್ನಿ ಕಾಳು. ನೋಡೋಣ, ಇದು ನನ್ನ ಹೊಸ ಪ್ರಯೋಗ. ಇದೊಂದು ಅರ್ಧ ಗಣ್ಣ ಅಲ್ಲ, ಇದೊಂದು ಗಣ್ಣಕ್ಕೆ ಟೋಟಲ್ 5 ಡಿವಿಷನ್ ಇದೆ. ಕೆಳಗಡೆದೊಂದು, ಇದೊಂದು ನೋಡಿ ಅಲ್ಲಿ ಕನೆಕ್ಟ್ ತೋರಿಸ್ತಾ ಇದ್ದೀನಲ್ಲ ಅದೊಂದು, ಈಗ ಇದೊಂದು, ನೆಕ್ಸ್ಟು ಇದೊಂದು, ಇದರಿಂದ ಮೇಲ್ಗಡೆದೊಂದು, ಆ ಕಲ್ಲಿಂದ ಮುಂದಕ್ಕೊಂದು, ಅದರಿಂದ ಮೇಲ್ಗಡೆದೊಂದು ಕಾಣ್ತಾ ಇದೆ ನೋಡಿ ಅದೊಂದು. ಆ ಮೇಲ್ಗಡೆ ಗಣ್ಣಕ್ಕೆ ನಾನು ನುಗ್ಗೆ ಗಿಡ ಹಾಕ್ಬಿಟ್ಟು ಮುಂದಿನ ವರ್ಷಕ್ಕೆ ನಾಟಿ ಕೋಳಿ ಸಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇಲ್ಲೇ ಮನೆ ಮಾಡ್ಕೊಂಡು ಇದ್ಕೊಂಡು ಆ ಮೇಲ್ಗಡೆ ಗಣ್ಣಕ್ಕೆ ಪೂರ್ತಿ ನುಗ್ಗೆ, ಅಗಸೆ, ಗ್ಲಿಸಿಡಿ, ಈ ಥರದ ಗೊಬ್ಬರ ಗಿಡಗಳು ಅದೆಲ್ಲ ಹಾಕ್ತೀನಿ. ಅದ್ರ ಜೊತೆಗೆ ತಡ್ಡಿನೂ ಹಾಕ್ತೀನಿ ಪೂರ್ತಿ. ಹಾಕ್ಬಿಟ್ಟು ಮರ ಎಲ್ಲ ಒಂದು ಲೆವೆಲ್ಗೆ ಹೈಟಿಗೆ ಬಂದಮೇಲೆ ಮುಂದಿನ ವರ್ಷಕ್ಕೆ ಪೂರ್ತಿ ಆ ಗಣ್ಣಕ್ಕೆ ಒಂದು ಫೆನ್ಸ್ ಹಾಕ್ಸ್ಬಿಟ್ಟು ಅಲ್ಲೇ ಒಂದು ಪುಟಾಣಿ ಮನೆ ಮಾಡ್ಕೊಂಡು ಒಂದು ಅಟ್ಲೀಸ್ಟ್ ಒಂದು 500,000 ನಾಟಿ ಕೋಳಿ ಸಾಕಬೇಕು ಅನ್ನೋ ಪ್ಲ್ಯಾನ್ ಇದೆ. ಅದ್ರ ಜೊತೆಗೆ ನಂದು ವರ್ಕ್ ಫ್ರಮ್ ಹೋಮ್ ಕೆಲಸ, ಇಲ್ಲೊಂದು ಮನೆ, ಸೋಲಾರ್ ಪ್ಯಾನಲ್ಲು, ಎಲೆಕ್ಟ್ರಿಸಿಟಿ, ವಾಟ್ರ್ ಕನೆಕ್ಷನ್ನು ಎಲ್ಲ ಮಾಡ್ಕೋಬೇಕು. ವಾಟ್ರಿಗೆ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಇಲ್ಲೊಂದು ಬೋರ್ ಇದೆ, ಯಾವುದೋ ಸ್ವಲ್ಪ ಅಮೌಂಟ್ ಕೊಟ್ಟು ಅಲ್ಲಿಂದ ನೀರು ತಗೊಳ್ಳೋಣ ಅನ್ನೋ ಪ್ಲ್ಯಾನ್. ನೀರು ಕೊಡಲಿಲ್ಲ ಅಂತಂದರೆ ಇಷ್ಟಾಗಿ ಒಂದು ಸಣ್ಣ ಟ್ಯಾಂಕ್ ಕಟ್ಬಿಟ್ಟು ಆ ಟ್ಯಾಂಕಿಗೆ ದಿನವೆಲ್ಲ ನೀರು ಹೊಡ್ಸ್ಕೊಂಡ್ರೂ ಆಗುತ್ತೆ. ವಾರಕ್ಕೆ 3-4 ಟ್ಯಾಂಕರ್ ನೀರು ಹೊಡ್ಸ್ಕೊಂಡ್ರು ಪರವಾಗಿಲ್ಲ. ಹಾಗೆ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಸದ್ಯಕ್ಕೆ ನಾನು ಬೋರ್ ಗೀರು ಹಾಕ್ಸೋಕ್ಕಿಲ್ಲ. ಸೊ ಜುಗಾಡ್ ಮಾಡ್ಕೊಂಡು ಏನೋ ಮಾಡೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ದೇವ್ರದಿಂದ ನಾನು ಅಂದ್ಕೊಂಡಿದ್ದೆಲ್ಲ ಆಗ್ಬಿಟ್ರೆ ಸಾಕು ಭಗವಂತ. ಮಂದೇವರು ಸಿದ್ದೇಶ್ವರ ಸ್ವಾಮಿ, ಜೈ ಸಿದ್ದೇಶ್ವರ ಅಂತ ಅಂದ್ಕೊಂಡು ಶುರು ಮಾಡೋದು ಕೃಷಿ ಕೆಲಸನ. ಕೃಷಿ ಜೀವನಕ್ಕೆ ನಾನೇ ಸ್ವಾಗತ ಹೇಳ್ತೀನಿ. ಸ್ವಾಗತ ಹರೀಶ ಕೃಷಿ ಜೀವನಕ್ಕೆ. ಈ ಹೊಲಕ್ಕೆ ಪೂರ್ತಿ ತೊಗರಿ ತಡ್ನಿ ಹಾಕ್ಬಿಟ್ಟು ಸಿಗ್ತೀನಿ ಮತ್ತೆ. ಅಲ್ಲಿ ತನಕ ಬಾಯ್ ಬಾಯ್. ಟೈಮ್ ಆಗಿದೆ ಆಲ್ಮೋಸ್ಟ್ 8 ಗಂಟೆ. ಹೊಲದಲ್ಲಿ ಮೊಬೈಲು ಸ್ವಿಚ್ ಆಫ್ ಆಗೋಯ್ತು, ಹಾಗಾಗಿ ಏನೂ ರೆಕಾರ್ಡ್ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಒಂದು 4 kg ತಡ್ನಿ ಹಾಕಿದ್ದೀನಿ, 1 kg ತೊಗರಿ ಬೀಜ ಹಾಕಿದ್ದೀನಿ. ಫುಲ್ಲು ಸುಸ್ತಾಗೋಯ್ತು. ಆಲ್ಮೋಸ್ಟು ನಾನು ಗದ್ದೆಯಿಂದ ಬಂದಾಗ ಟೈಮ್ ಆಗಿದ್ದು, ಗದ್ದೆ ಬಿಟ್ಟಾಗ ಆಲ್ಮೋಸ್ಟು 7 ಗಂಟೆ ಆಗಿತ್ತು. 2:30 ಅಂದ್ಕೊಳ್ಳಿ, ಮಧ್ಯ ಒಂದು ಅರ್ಧ ಗಂಟೆ ಕೂತಿದ್ದೆ. 2 ಗಂಟೆಯಿಂದ 2:30 ಆಯಿತು, 3 ಗಂಟೆನೇ ತಗೊಳ್ಳೋದು. 3 ಗಂಟೆಯಿಂದ 7 ಗಂಟೆ ತನಕ ಭರ್ಜರಿ ಕೆಲಸ ಆಯಿತು ಇವತ್ತು. ಮಳೆ ಬಂದಿಲ್ಲ ಆ ಕಡೆ ಎಲ್ಲ, ಹಾಗಾಗಿ ಸಖತ್ತು ನೆಲ ಒಣಗಿಬಿಟ್ಟಿತ್ತು. ಆಮೇಲೆ ನಾವು ರೋಟ್ರಿ ಓಡಿಸಿದಾಗ ಸ್ವಲ್ಪ ತೇವಾಗಿದ್ದರಿಂದ ಹೊಲ ತುಂಬ ಎಂಟೆ ಥರ ಆಗಿಬಿಟ್ಟಿತ್ತು. ಕಾಲಿಡೋಕ್ಕಾಗಿಲ್ಲ, ಕಾಲೆಲ್ಲ ಉರಿ ಇವತ್ತು. ಲೈಫಲ್ಲಿ ಫಸ್ಟ್ ಟೈಮು ನನ್ನ ಗದ್ದೆ, ನನ್ನ ಹೊಲದಲ್ಲಿ, ನನ್ನ ಜಮೀನಲ್ಲಿ ಇವತ್ತು ಇಷ್ಟೊಂದು ಜಾಸ್ತಿ ಕೆಲಸ ಮಾಡಿರೋದು. ಆಲ್ಮೋಸ್ಟ್ ಹಾಫ್ ಡೇ ವರ್ಕ್ ಮಾಡಿರೋದು. ಮೈಕಾಯಿ ಪೈನ್ ಆಗ್ತಾಯಿದೆ.
ಒಂದು ರೌಂಡ್ ವಾಕಿಂಗ್ ಹೊಡೆದು ಹೋಗಿ ದಿಂಬಕ್ಕೆ ತಲೆ ಕೊಟ್ಟರೆ ಶಿವ ಅಂತ ಬೆಳಗ್ಗೆನೇ ಕಂಡುಬಿಡೋದು. ಆ ಲೆವೆಲ್ಗೆ ಇವತ್ತು ಟಯರ್ಡ್ ಆಗಿದೆ. ಇಟ್ಸ್ ಎನ್ ಹೆಲ್ದಿ ಟಯರ್ಡ್. ನಾನು ಮಾಡ್ತಿರೋ ವೀಡಿಯೋ ಕಂಟೆಂಟು ನಿಮ್ಗೆ ಇಷ್ಟ ಆಗ್ತಾಯಿದೆ, ನನ್ನ ಲೈಫ್ ಸ್ಟೈಲ್ ಇಷ್ಟ ಆಗ್ತಾಯಿದೆ ಅಂದರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.